ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಕ್ರಿಕೆಟ್ನ ದಿ ಡಾನ್ ಕ್ಯಾಪ್ಗೆ ಇಷ್ಟೊಂದು ಬೆಲೆನಾ? ಸಿಡ್ನಿಯಲ್ಲಿ ನಡೆದ ಹರಾಜು ಕಾರ್ಯಕ್ರಮದಲ್ಲಿ 1947ರಿಂದ 48ರ ಭಾರತ ವಿರುದ್ಧದ ಸರಣಿಯಲ್ಲಿ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಡಾನ್ ಬ್ರಾಡ್ಮನ್ ಧರಿಸಿದ್ದ ಪ್ರಸಿದ್ಧ ಬ್ಯಾಗಿ ಗ್ರೀನ್ ಹರಾಜಿಗಿಡಲಾಗಿತ್ತು. ಕ್ರಿಕೆಟ್ನ ದಂತಕತೆ ಡಾನ್ ಬ್ರಾಡ್ಮನ್ ಅವರ ಬ್ಯಾಗಿ ಕ್ಯಾಪ್ ಹರಾಜಿಗಿಟ್ಟ 10 ನಿಮಿಷಗಳಲ್ಲಿ ಬರೋಬ್ಬರಿ ಎಷ್ಟು ಹಣಕ್ಕೆ ಬಿಡ್ ಆಗಿದೆ ನಿಮಗೆ ಗೊತ್ತಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಎಸ್ ವೀಕ್ಷಕರೇ, ಕ್ರಿಕೆಟ್ ದಂತಕತೆ ಡಾನ್ ಬ್ರಾಡ್ಮನ್ ಅವರ ಬ್ಯಾಗಿ ಕ್ಯಾಪ್ 10 ನಿಮಿಷಗಳಲ್ಲಿ ಬರೋಬ್ಬರಿ 2.63 ಕೋಟಿ ರೂಪಾಯಿಗೆ ಹರಾಜಾಗಿದೆ. ಸಿಡ್ನಿಯಲ್ಲಿ ನಡೆದ ಹರಾಜು ಕಾರ್ಯಕ್ರಮದಲ್ಲಿ 1947ರಿಂದ 48ರ ಭಾರತ ವಿರುದ್ಧದ ಸರಣಿಯಲ್ಲಿ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಡಾನ್ ಬ್ರಾಡ್ಮನ್ ಧರಿಸಿದ್ದ ಪ್ರಸಿದ್ಧ ಬ್ಯಾಗಿ ಗ್ರೀನ್ ಹರಾಜಿಗಿಡಲಾಗಿತ್ತು. ಖ್ಯಾತ ಕ್ರಿಕೆಟಿಗನ ಈ ಅಪರೂಪದ ಕ್ಯಾಪ್ ಹರಾಜಿನಲ್ಲಿ 10 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲೇ 2.63 ಕೋಟಿ ರೂಪಾಯಿಗೆ ಬಿಡ್ ಆಗಿದೆ. ಇದೇ ಕ್ಯಾಪ್ ಧರಿಸಿ ಬ್ರಾಡ್ಮನ್ ಕೇವಲ 6 ಇನ್ನಿಂಗ್ಸ್ಗಳಲ್ಲಿ 178.75 ಸರಾಸರಿಯಲ್ಲಿ 715 ರನ್ ಗಳಿಸಿದ್ರು. ಇದರಲ್ಲಿ 3 ಶತಕ ಹಾಗೂ 1 ದ್ವಿಶತಕವೂ ಸೇರಿದೆ. ಫಾಕ್ಸ್ ಸ್ಪೋರ್ಟ್ಸ್ ವರದಿಯ ಪ್ರಕಾರ ಈ ವಿಶಿಷ್ಟ ಕ್ಯಾಪ್ ಅನ್ನು ಸ್ವತಃ ಬ್ರಾಡ್ಮನ್ ಅವರು ಭಾರತೀಯ ಟೂರ್ ಮ್ಯಾನೇಜರ್ ಪಂಕಜ್ ಪೀಟರ್ ಕುಮಾರ್ ಗುಪ್ತಾ ಅವರಿಗೆ ಉಡುಗೊರೆಯಾಗಿ ನೀಡಿದ್ರು. ಈ ಕ್ಯಾಪ್ ಅನ್ನು ಬೋನಾಮ್ಸ್ ಹರಾಜಿನಲ್ಲಿಡಲಾಗಿತ್ತು. ಇದೀಗ 2.63 ಕೋಟಿ ರೂಪಾಯಿಗೆ ಮಾರಾಟವಾಗುವ ಮೂಲಕ ಕ್ರಿಕೆಟ್ ಇತಿಹಾಸದಲ್ಲಿ ದುಬಾರಿ ಮೊತ್ತಕ್ಕೆ ಹರಾಜಾದ ಕ್ರಿಕೆಟಿಗನ ವಸ್ತು ಎನಿಸಿಕೊಂಡಿದೆ. ಅಂದ ಹಾಗೆ ಡಾನ್ ಬ್ರಾಡ್ಮನ್ ಕ್ರಿಕೆಟ್ ಇತಿಹಾಸ ಕಂಡಂತ ಸರ್ವಶ್ರೇಷ್ಠ ಬ್ಯಾಟ್ಸ್ಮನ್. ಆಸ್ಟ್ರೇಲಿಯಾ ಪರ 52 ಟೆಸ್ಟ್ಗಳನ್ನಾಡಿದ ಬ್ರಾಡ್ಮನ್ 2 ತ್ರಿಶತಕ, 12 ದ್ವಿಶತಕ, 29 ಶತಕಗಳು ಮತ್ತು 13 ಅರ್ಧ ಶತಕಗಳೊಂದಿಗೆ 6,996 ರನ್ಗಳನ್ನು ಗಳಿಸಿದ್ದಾರೆ. ಅಂದರೆ ಅವರ ಬ್ಯಾಟಿಂಗ್ ಸರಾಸರಿ 99.94 ಇತ್ತು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಬ್ಯಾಟರ್ ಒಬ್ಬರ ಗರಿಷ್ಠ ರನ್ ಸರಾಸರಿ ಎಂಬುದು ವಿಶೇಷವಾಗಿದೆ. 80 ವರ್ಷದ ಹಿಂದೆ ಬ್ರಾಡ್ಮನ್ ಧರಿಸಿದ್ದ ಕ್ಯಾಪ್ನ ಬಣ್ಣ ಮಾಸಿತ್ತು, ಕೆಲವು ಕಡೆ ಹರಿದಿತ್ತು. 1947-48ರ ಸರಣಿ ಬಳಿಕ ಬ್ರಾಡ್ಮನ್ ತಮ್ಮ ಕ್ಯಾಪ್ ಅನ್ನು ಅಂದಿನ ಭಾರತ ತಂಡದ ವ್ಯವಸ್ಥಾಪಕರಾಗಿದ್ದ ಪಂಕಜ್ ಗುಪ್ತಾಗೆ ನೀಡಿದ್ರು. ಗುಪ್ತಾ ಅದನ್ನು ಭಾರತದ ಮಾಜಿ ವಿಕೆಟ್ ಕೀಪರ್ PK ಸೇನ್ಗೆ ನೀಡಿದ್ರು. 2003ರಲ್ಲಿ ಹಿಂದಿನ ಮಾಲೀಕರಿಂದ ಬೋನ್ಹ್ಯಾಮ್ ಸಂಸ್ಥೆಯ ಕ್ಯಾಪ್ ಅನ್ನು ಖರೀದಿಸಿತ್ತು. ಕ್ಯಾಪ್ ಅನ್ನು 2010ರಿಂದ ಈ ತನಕ ಬ್ರಾಡ್ಮನ್ ಹುಟ್ಟೂರು ಬೌರಾಲ್ನಲ್ಲಿರುವ ಬ್ರಾಡ್ಮನ್ ಮ್ಯೂಸಿಯಂಗೆ ಬಾಡಿಗೆಗೆ ಕೊಡಲಾಗಿತ್ತು. ಬ್ರಾಡ್ಮನ್ ಕ್ಯಾಪ್ ಇಷ್ಟು ದೊಡ್ಡ ಮೊತ್ತಕ್ಕೆ ಬಿಕರಿಯಾಗುತ್ತಿರುವುದು ಇದೇ ಮೊದಲಲ್ಲ. 2020ರಲ್ಲಿ ಬ್ರಾಡ್ಮನ್ ಆಸ್ಟ್ರೇಲಿಯಾ ತಂಡಕ್ಕೆ ಪಾದಾರ್ಪಣೆ ಮಾಡಿದಾಗ ಧರಿಸಿದ್ದ ಕ್ಯಾಪ್ 3.4 ಲಕ್ಷ ಆಸ್ಟ್ರೇಲಿಯನ್ ಡಾಲರ್ಗೆ ಹರಾಜಾಗಿತ್ತು. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಸ್ಥಿರ ಪ್ರದರ್ಶನಕ್ಕೆ ಹೆಸರಾಗಿದ್ದ ಡಾನ್ ಬ್ರಾಡ್ಮನ್ 52 ಟೆಸ್ಟ್ಗಳನ್ನಾಡಿ 99.94ರ ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಡಾನ್ ಬ್ರಾಡ್ಮನ್ ಬಗೆಗಿನ 5 ಇಂಟ್ರೆಸ್ಟಿಂಗ್ ಸಂಗತಿಗಳಿವು. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಕ್ರಿಕೆಟ್ ದಂತಕತೆ ಬ್ರಾಡ್ಮನ್ ಒಮ್ಮೆಯೂ ಸ್ಟಂಪ್ ಔಟ್ ಆಗಿಲ್ಲ. ಟೆಸ್ಟ್ ಪಂದ್ಯಗಳಲ್ಲಿ 1 ಇನ್ನಿಂಗ್ಸ್ನಲ್ಲಿ ಶತಕ, ಮತ್ತೊಂದು ಇನ್ನಿಂಗ್ಸ್ನಲ್ಲಿ 0 ಸುತ್ತಿದ ಆಸ್ಟ್ರೇಲಿಯಾದ ಏಕೈಕ ಬ್ಯಾಟ್ಸ್ಮನ್ ಬ್ರಾಡ್ಮನ್. ನೈಟ್ ಹುಡ್ ಪದವಿ ಪಡೆದ ಆಸ್ಟ್ರೇಲಿಯಾದ ಏಕೈಕ ಕ್ರಿಕೆಟಿಗ ಸರ್ ಡಾನ್ ಬ್ರಾಡ್ಮನ್. ಜೀವಂತವಾಗಿರುವಾಗಲೇ ಅವರ ಪೋಸ್ಟ್ ಸ್ಟಾಂಪ್ ಫೋಟೋ ರಾರಾಜಿಸಿತ್ತು. ಬ್ರಾಡ್ಮನ್ ಆಡಿದ ಕೊನೆಯ ಟೆಸ್ಟ್ ಇನ್ನಿಂಗ್ಸ್ನಲ್ಲಿ ಕೇವಲ 4 ರನ್ ಬಾರಿಸಿದ್ದರೆ ಅವರ ಬ್ಯಾಟಿಂಗ್ ಸರಾಸರಿ 100 ಆಗಿರುತ್ತಿತ್ತು. ಆದರೆ ವಿದಾಯದ ಪಂದ್ಯದಲ್ಲೇ ಬ್ರಾಡ್ಮನ್ ಕೇವಲ 2 ಎಸೆತಗಳನ್ನು ಎದುರಿಸಿ 0 ಸುತ್ತಿ ಪೆವಿಲಿಯನ್ ಸೇರಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದೇ ದಿನ ತ್ರಿಶತಕ ಬಾರಿಸಿದ ಏಕೈಕ ಬ್ಯಾಟ್ಸ್ಮನ್ ಬ್ರಾಡ್ಮನ್. 1930ರಲ್ಲಿ ಹೆಡಿಗ್ಲೆಯಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಪಂದ್ಯದಲ್ಲೇ ಬ್ರಾಡ್ಮನ್ 309 ರನ್ ಚೆಚ್ಚಿದ್ರು. ಬ್ರಾಡ್ಮನ್ ತಮ್ಮ 92ನೇ ವಯಸ್ಸಿನಲ್ಲೇ ಅಂದರೆ 25 ಫೆಬ್ರವರಿ 2001ರಲ್ಲಿ ದಕ್ಷಿಣ ಆಸ್ಟ್ರೇಲಿಯಾದ ಕಿಂಗ್ಸ್ಟನ್ ಪಾರ್ಕ್ನಲ್ಲಿ ಕೊನೆಯುಸಿರೆಳೆದರು. ಒಟ್ಟಿನಲ್ಲಿ ಕ್ರಿಕೆಟ್ ಲೋಕದ ದಿ ಡಾನ್ ಬ್ರಾಡ್ಮನ್ ಅವರ ಬ್ಯಾಗಿ ಕ್ಯಾಪ್ ಹರಾಜಿನಲ್ಲಿಟ್ಟ ಕೆಲ ನಿಮಿಷಗಳಲ್ಲಿ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಬಿಡ್ ಆಗುತ್ತೆ ಅಂತ ಯಾರೂ ಕೂಡ ಊಹಿಸಿಕೊಂಡಿರಲಿಲ್ಲ. ಬ್ರಾಡ್ಮನ್ ಈಗ ನಮ್ಮೊಂದಿಗಿಲ್ಲ, ಆದರೂ ಅವರ ಕ್ರಿಕೆಟ್ ಲೋಕದ ರೆಕಾರ್ಡ್ ಮಾತ್ರ ಅವಿಸ್ಮರಣೀಯ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.